ಫ್ರೆಂಡ್ಸ್, ನಾ ಬಿಜಾಪುರ ಬಂದು 2 ದಿನ ಆಯ್ತು. ಇಲ್ಲಿ ಏನು ಮಾಡಬೇಕು ಏನು ಗೊತ್ತಾಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲ ಮಾಯಾರ ಮನೆಗೆ ಬಂದೀನಿ. ಹೋಗ್ಬೇಕಂದ್ರೆ ಇನ್ನೊಂದು 2 ದಿನ ಇದ್ದು ಹೋಗೋಣಕತ್ತಾರ. ಊರಾಗಿದ್ನಾರ ಅಲ್ಲಿ ದೋಸ್ತರ ಗುಡಿ ಅಲ್ಲಿ ಅಡ್ಡಾಡ್ಕೋತ ಎಲ್ರ ಗುಡಿಗ್ರೆ ಎಲ್ರ ಈಸಾಡಕ್ರೆ ಎಲ್ರ ಗುಡಿ ಹಾಕೋದು ಪ್ರಿಪೇರ್ ಆಡೋದು ಅಂತ ಹಲ್ಕ ದಂಧ ಮಾಡ್ತಿದ್ದೀವಿ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಏನು ಒಬ್ಬನ ಆಗ್ಬಿಟ್ಟಿನಿ. ಇಲ್ಲಿ ಯಾರು ಹುಡುಗರಿಲ್ಲ, ಪರಿಚಯ ಇಲ್ಲ, ಏನು ಗೊತ್ತಾಗತ್ತಿಲ್ಲ. ಹಂಗಾಗಿ ಒಬ್ಬನ ಆಗಿನಿ. ಮನ್ಯಾಗಾರ ಹೋಗ್ತೀನಂದ್ರೆ ರೊಕ್ಕನ ಕೊಡಾಕ್ತಿಲ್ಲ. ಸುಮ್ಮನೆ ಅಡ್ಡಾಡತ್ತೀನಿ. 10 ರೂಪಾಯಿ ತಿನ್ನಕ್ಕೆ ಕೊಡು ಆಗ್ತಿಲ್ಲ. ಮತ್ತು ಹಿಂಗಾಗಿ ನಮ್ಮ ದೋಸ್ತನ ಬಳಿ ಫೋನ್ಪೇ ಮಾಡ್ಸೋ ಒಂದು 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡೋಣ. 10 ರೂಪಾಯಿ ತೊಗೊಂಡು ಮತ್ತೊಂದು 2 ಏನಾರ ತಿನ್ನಾಕ ತೊಗೊಂಡು ಬನ್ನಿ ಕರೆಕ್ಟೆ ಕ್ಯಾತ್ ಬಿಸ್ಲಾಗ ಅವ್ನು ಏನು ಮಾಡಬೇಕು ಅಂತ ಹೇಳ್ತು. ಹಿಂಗಾಗಿ ಸುಮ್ಮ ಅಡ್ಡಾಡತ್ತೀನಿ. ಮುಕ್ಕಳಾಗೆಲ್ಲ ನೀರು ಬಿಡಾಕತ್ತಾವು. ನೀನು ಮಾಡ್ಬೇಕತ್ತ ಬಂದು ಹಿಡಿಯೋ. ನೀನು ಚಾರ್ಜ್ ನಾವು 20 ವಿಡಿಯೋ ಮಾಡಿ ಚಾರ್ಜ್ ಸ್ವಿಚ್ ಆಫ್ ಮಾಡ್ಕೊಂಡು ಅಂಕರೆ ವಿಡಿಯೋ ಮಾಡೋದು ನಿಗಲಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಮಧ್ಯಾಹ್ನ ವಿಡಿಯೋ ಮಾಡ್ತಾರೆ. ಒಮ್ಮೆ ಮುಕ್ಕಳ್ಯಾಗ ನೀರು ಬಿಡ ಅಂತ ಬಿಸಿಲಿದ್ದಂತ ನಾವು ಒಮ್ಮೆ ಮಳೆ ಬತ್ತು. ಹಾಗಾಗಿ ಸಂಜೆ ಗಡಿಸಿ ಬಂದೀನಿ. ಇಲ್ಲಿ ಅಡ್ಡಾಡ್ತೀವಿ. ಚಾಗೆ ಕೊಡೋದು ಪದಸರಿ ಹೊರಮಂದಿನಿ. ಕಾಲೇಜ್ಗೆ ಹೋಗಿದ್ವಿ ಮಧ್ಯಾಹ್ನ. ಹಂಗಾಗಿ ಮಾಡ್ಬೇಕಂದ್ರೆ ಅಲ್ಲ ಕಾಲೇಜ್ನಾಗ ಅಲ್ಲಿ ಬಿಡಲಿಲ್ಲ. ಅವ್ನು ಬೈದು ನೋಡಿ ಮುಕ್ಕಳು ಹರಿದು 12 ಆಗಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹೊಳೆ ಬಂದು ವಾಚ್ಮನ್ ಆಪ್ತಿ ಬೈದು ಕಳ್ಸ್ಯಾನ.